ಅಣತಿಯಂತೆ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ತಂದು ಆರೋಪಿಗಳನ್ನು ಹೊಡೆಯೋದಕ್ಕೆ ಮುಂದಾದ್ರಲ್ಲ ಆತನ ಮೇಲೆ ಹಲ್ಲೆ ಆಗುವಾಗ ದರ್ಶನ್ ಪಾರ್ಟಿ ಮಾಡ್ತಿದ್ದಂತೆ. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಿದ್ದ ಪೊರ್ಕಿ ಬಾಸ್ ಇಲ್ಲಿಗೆ ಬಂದು ದರ್ಶನ್ಗೆ ಫೋಟೋ ತೋರಿಸಿದ್ರಂತೆ ಪವನ್. ಹಲ್ಲೆ ಮಾಡಿದ್ರ ಬಗ್ಗೆ ದರ್ಶನ್ಗೆ ಆರೋಪಿ ಪವನ್ ಹೇಳ್ತಾನೆ, ಕರ್ಕೊಂಡು ಬಂದಿದ್ದೀನಿ ಅಣ್ಣ, ಹೊಡೆದಿದ್ದೀವಿ ಅಂತ ಒಂದು ಫೋಟೋ ಕೂಡ ಕಳಿಸ್ತಾನೆ. ಆ ಫೋಟೋ ನೋಡಿ ಶೆಡ್ಗೆ ದರ್ಶನ್ ಬಂದಿದ್ರಂತೆ. ಬಳಿಕ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ದರ್ಶನ್ ಚಾರ್ಜ್ ಶೀಟ್ ನಲ್ಲಿ ಎಲ್ಲವನ್ನ ಕೂಡ ಪೊಲೀಸರು ಉಲ್ಲೇಖಿಸಿದ್ದಾರೆ. ಪವನ್ ಮೊಬೈಲ್ ಅಲ್ಲೇ ಇದ್ದಂತ ಫೋಟೋ ಈಗ ರಿಟ್ರೀವ್ ಆಗಿರೋದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಎಷ್ಟು ಕ್ರೌರ ಮನಸ್ಥಿತಿಯನ್ನ ಹೊಂದಿತ್ತು ಈ ಡಿ ಗ್ಯಾಂಗ್ ಅನ್ನೋದು ಬಹಳ ಸ್ಪಷ್ಟವಾಯಿತು ಎರಡು ಫೋಟೋ ಗಮನಿಸಿದ ಮೇಲೆ. ಸೊ ಒಟ್ಟಿನಲ್ಲಿ ಈ ಫೋಟೋಗೆ ಸಂಬಂಧಪಟ್ಟಂತೆ, ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ, ನೆಕ್ಸ್ಟ್ ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಖಂಡಿತವಾಗ್ಲೂ ಏನು ಈಗ ಲಭ್ಯ ಆಗಿರ್ತಕ್ಕಂಥ ಎರಡು ಫೋಟೋಗಳನ್ನು ನೋಡ್ತಾ ಇದ್ರೆ ಯಾವ ರೀತಿ ಒಂದು 17 ಜನರ ತಂಡ ಒಂದು ಕ್ರೌರ್ಯವನ್ನು ಎಸಗಿ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ರು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ವಿಚಾರ ಏನಂತಂದರೆ, ಈ ಎರಡು ಫೋಟೋಗಳು ಏನಿದ್ದಾವೆ ಕೇವಲ ಮೊದಲು ಆತನನ್ನು ಏನು ಕಿಡ್ನಾಪ್ ಮಾಡ್ಕೊಂಬಂದು ಪ್ರಾಥಮಿಕವಾಗಿ ಹಲ್ಲೆ ಮಾಡಿ ಇನ್ನು ಈ ಒಂದು ದರ್ಶನ್ ಇಲ್ಲಿಗೆ ಬರೋಕ್ಕೂ ಮುಂಚೆ ತೆಗೆದಿರ್ತಕ್ಕಂಥ ಫೋಟೋಗಳಿವು. ಆದರೆ ಇದಾದ ಬಳಿಕ ಮತ್ತಷ್ಟು ಕ್ರೂರತೆಯನ್ನು ಆರೋಪಿಗಳು ಮೆರೆದಿರ್ತಕ್ಕಂಥದ್ದು. ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥ ಫೋಟೋಗಳು ಏನು ಆತನನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಬರ್ತಾರೆ, ಕಿಡ್ನಾಪ್ ಮಾಡ್ಕೊಂಬಂದು ಇಲ್ಲಿ ಶೆಡ್ನಲ್ಲಿ ಮೊದಲಿಗೆ ಹಲ್ಲೆ ಮಾಡಿ ಎರಡು ಫೋಟೋಗಳನ್ನು ಅಲ್ಲಿಗೆ ತೆಗೆದುಕೊಂಡೋಗಿ ತೋರಿಸಲಾಗುತ್ತೆ. ಏನು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಇವರು ಪಾರ್ಟಿಯನ್ನು ಮಾಡ್ತಾ ಇರ್ತಾರೆ, ಅಲ್ಲಿಗೆ ತೋರಿಸಲಾಗುತ್ತೆ ಆ ಫೋಟೋಗಳು. ಇದಾದ ಬಳಿಕ ಯಾವ ರೀತಿ ಇತ್ತು ಅಂದರೆ ಅವರ ಮೇಲೆ, ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮತ್ತು ಇದು 39 ಗಾಯಗಳು ಅಟಾಪ್ಸಿಯಲ್ಲಿ ಗುರುತು ಹಚ್ಚಿರ್ತಕ್ಕಂಥದ್ದು. ಅದರಲ್ಲಿ ಇಂಟರ್ನಲ್ಲಲ್ಲಿ ಆಗಿರ್ತಕ್ಕಂಥ ಗಾಯಗಳಿರ್ಬೋದು ಅಥವಾ ದೇಹದ ಮೇಲ್ಭಾಗದಲ್ಲೇ ಆಗಿರ್ತಕ್ಕಂಥ ಗಾಯಗಳಿರ್ಬೋದು. ಬಹಳ ಕ್ರೂರವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು ರೇಣುಕಾ ಸ್ವಾಮಿಯನ್ನು. ಇದು ಒಂದು ಭಾಗ. ಆದರೆ ಈಗಾಗಲೇ ಚಾರ್ಜ್ ಶೀಟ್ ಇನ್ನು ಇವತ್ತು ಶಿರಸ್ತದಾರ್ ನಿನ್ನೆ ರಜಾ ಇದ್ದ ಕಾರಣ CC ನಂಬರ್ ಆಗಿರಲಿಲ್ಲ. ಇವತ್ತು CC ನಂಬರ್ ಆಗುವಂಥದ್ದು. ಶಿರಸ್ತದಾರ್ ಮೊದಲು ಒಂದು ಸ್ಕ್ರೂಟ್ನಿಯನ್ನು ಮಾಡ್ತಾರೆ. ಏನು ಚಾರ್ಜ್ ಶೀಟ್ನಲ್ಲಿ ಎಲ್ಲ ಕ್ರಮಬದ್ಧವಾಗಿ ಜೋಡಣೆ ಆಗಿದೆಯಾ, ಅದರ ನಂಬರಿಂಗ್ ಇರ್ಬೋದು ಅಥವಾ ಪೇಜ್ ನಂಬರ್ ಇರ್ಬೋದು ಮತ್ತು ಇಂಡೆಕ್ಸ್ ಏನು ಕೊಟ್ಟಿರ್ತಾರೆ ಇವುಗಳು ಕ್ರಮಬದ್ಧವಾಗಿದ್ದಾವ ಅನ್ನೋದನ್ನು ಒಂದು ಸ್ಕ್ರೂಟ್ನಿ ಮಾಡಿ ನಂತರ ಒಂದು CC ನಂಬರನ್ನು ಕೊಡ್ತಾರೆ. CC ನಂಬರ್ ಕೊಟ್ಟ ಬಳಿಕ ಕೂಡಲೇ ಏನು ಉಳಿದ ಪ್ರತಿಗಳನ್ನು ತರಿಸ್ಕೊಂಡು ಆರೋಪಿಗಳಿಗೆ ಒಂದು ಅಕ್ಯೂಸ್ಡ್ ಕಾಪಿಯನ್ನು ಕಳಿಸುವಂಥದ್ದು. ಅಕ್ಯೂಸ್ಡ್ ಕಾಪಿಯನ್ನು ಕಳಿಸಿದ ಕೂಡಲೇ ಈ ಒಂದು ಪ್ರಕರಣವನ್ನು ಕಮಿಟಲ್ ಅಂದರೆ ನ್ಯಾಯಾಂಗದ ವಿಚಾರಣೆಗೆ ಅನುಮತಿಯನ್ನು ಕೊಟ್ಟು ACMM ನ್ಯಾಯಾಲಯ ಈ ಒಂದು ಪ್ರಕರಣದ ವಿಚಾರಣೆಯನ್ನು ಏನು ಸೆಷನ್ಸ್ ನ್ಯಾಯಾಲಯ ನಡಿಬೇಕು ಅಲ್ಲಿಗೆ ವರ್ಗಾವಣೆ ಕೊಡುವಂಥದ್ದು. ಬಹುತೇಕ ಇವತ್ತು CC ನಂಬರ್ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಈ ಫೋಟೋನ ಆ ಪಟ್ಟಣಗೆರೆ ಶೆಡ್ನಲ್ಲಿದ್ದವ ತೆಗಿತಾನೆ. ಹೌದು, ಪವನ್. ಓಕೆ, ತೆಗೆದುಬಿಟ್ಟು ಅವನು ಇದು ದರ್ಶನ್ ಎಂಟ್ರಿ ಕೊಡೋದಕ್ಕಿಂತ ಮೊದಲು ನಡೆದ ಘಟನೆ ಇದು. ಅಲ್ಲೇ ಆಯ್ತಾ? ಫೋಟೋ ತೆಗೆದು ಕಳಿಸು ಅಂತ ಹೇಳಿದಾಗ ಫೋಟೋ ತೆಗೆದು ವಿನಯ್ ಕಳಿಸ್ತಾರೆ. ವಿನಯ್ಗೆ, ವಿನಯ್ನ ಮಾವ ಜಯಣ್ಣ ಅವರ ಶೆಡ್ ಇದು. ಹೌದು, ಪಟ್ಟಣಗೆರೆ ಶೆಡ್. ಹಾಗಾಗಿ ಅಲ್ಲಿಗೆ ಬಂದರು. ನೋಡಿ, ಅವರೆಲ್ಲ ಆರಾಮಾಗಿ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು. ಹೌದು, ಎಲ್ಲ ಸತ್ಯಾನಾಶ ಆಗೋಯ್ತು. ಆಮೇಲೆ ಅದಕ್ಕೆ ಈ ರಾಜಾವಲಿ ಸಿನಿಮಾದಲ್ಲಿ ಒಂದು ಮಾತಿದೆ, ಅವನು ಹೇಳ್ತಾನೆ, ಅಂದರೆ ಅಟ್ಯಾಕ್ ಎಲ್ಲ ನಂತರ ಕೊನೆಗೆ ಹೇಳ್ತಾನೆ, ಮನೆಯವರು ಹೇಳ್ತಾರಪ್ಪ ಸ್ವಲ್ಪ ಏನು ನೋಡಿ ಮಾಡ್ರಪ್ಪ ಸ್ನೇಹ, ನೋಡಿ ಮಾಡ್ರಪ್ಪ ಸ್ನೇಹ. ನೀವು ನೋಡಿ, ನೀವು ಅದ್ಭುತ ಸಾಧಕರ ಜೊತೆ ಸೇರಿದ್ರೆ ಎಲ್ಲರೂ ಸಾಧಕರಾಗ್ಬಿಡ್ತಾರೆ. ಹೌದು, ಇಲ್ಲ ಅಂತಂದ್ರೆ ಹಿಂಗೇನೆ ಸಹವಾಸ ದೋಷ ಅಂತ. ಈಗ ಅವನು ವಿನಯ್ ಸಾಲಿಡ್ ಆಗಿದ್ದ ಅವನು. ಹೌದು, ಸ್ಟೋನಿ ಬ್ರೂಕ್ ಮಾಲೀಕ. ಆಯ್ತಾ? ಏನು 5 ನಯ ಪೈಸೆ ಲಾಭ ಆಯ್ತಾ? ಆಮೇಲೆ ಅಲ್ಲಿ ಜಾಮರ್ ಮತ್ತೆ ಫೋನ್ ಮಾಡೋದಕ್ಕೆ ನೀವು ಕೋಟಿಗಟ್ಟಲೆ ದುಡ್ಡು ಕೊಟ್ರಲ್ಲ ನಿಮ್ಮ ಸೌಲಭ್ಯಕ್ಕಾಗಿ. ಈ 17 ಜನ ಇದ್ರಲ್ಲ, ಅವರ ಮನೆಯನ್ನು ನಾವು ತೋರಿಸಿದ್ವು ಅಲ್ವಾ? ರಾಘವೇಂದ್ರನ ಮನೆ, ಯಾರು ಮಂಡ್ಯದಲ್ಲಿ ಇದ್ದ ಹುಡುಗನ ಮನೆ ವಿನಯ್, ಆಮೇಲೆ ಯಾರು ನಂದೀಶು, ಅವ್ರ ತಾಯಿ ಕಣ್ಣೀರಾಗ್ತಾ ಇದ್ದಾರೆ. ನಮ್ಮ ಸಾಲ ನಿಮ್ಗೆ ಕೊಡ್ಬೋದಿತ್ತಲ್ಲ, ಇಷ್ಟೆಲ್ಲ 2 ಕೋಟಿ 3 ಕೋಟಿ ಇದಕ್ಕೆ ಖರ್ಚು ಮಾಡೋದಕ್ಕಿಂತ ಬನ್ರೋ ನನ್ನ ಜೊತೆ ಇರೋರು, ನೀವು ಎಲ್ಲರೂ ರಾಜನ್ ಥರ ಇರ್ಬೇಕಂಡ್ರು, ತಗೊಳ್ರೆ 25 ಲಕ್ಷ ರೂಪಾಯಿ. ಯಾಕೆ ಕೊಡಲಿಲ್ಲ? ನಿಮಗೆ ಮುಖ್ಯಮಂತ್ರಿ ಚಂದ್ರ ಹೇಳ್ದಂಗೆ, ನಿಮಗೆ ನೀವು ಆರ್ಥಿಕವಾಗಿ ಸಂಕಷ್ಟದಲ್ಲೇ ಇರಬೇಕು. ನೀವು 24 ಗಂಟೆ ಕೈ ಚಾಚ್ತಾನೆ ಇರಬೇಕು. ಅಣ್ಣ ಅಂತ ಸೆಲೆಕ್ಟ್ ಹೊಡಿತಾ ಇರಬೇಕು. ಪುಕ್ಷಟ್ ಎಣ್ಣೆ ಕೊಡಬೇಕು, ಪುಕ್ಷಟ್ ಚಿಕನ್ ತಿನ್ನಿಸ್ಬೇಕು. ಇದು ಆ ಲೈಫು.
ಒಬ್ಬ ಅದ್ಭುತ ಲೀಡರ್ ಏನು ಮಾಡ್ತಾನೆ ಗೊತ್ತಾ? ತನ್ನ ಸುತ್ತಮುತ್ತ ಇದ್ದವರೆಲ್ಲ ಬೆಳೆಸ್ತಾನೆ, ಬೆಳಿಬೇಕಾಗತ್ತೆ. ಅಲ್ಲೇ ಮನೆ ಮಾಡ್ಕೊಳ್ರೋ, ಸೈಟ್ ಮಾಡ್ಕೊಳ್ರೋ, ಚೆನ್ನಾಗಿರೋ, ಹೋಟೆಲ್ ಇಟ್ಕೊಳ್ರೋ, ನಿಮ್ದೊಂದು ಏನಾದರೂ ಮಾಡ್ಕೊಳ್ರೋ. ಯಾರಿಗೆಲ್ಲ ಮಾಡಿಸಿದ್ರಿ ನೀವು? ಈ ಫೋಟೋವನ್ನು ಅಲ್ಲಿ ವಿನಯ್ ಕಳಿಸಿದಾಗ ವಿನಯ್ ದರ್ಶನ್ಗೆ ತೋರಿಸ್ತಾರೆ. ಆ ದರ್ಶನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ಬಹುಶಃ ಅಲ್ಲಿ ಆ ಸಂದರ್ಭದಲ್ಲಿ ಕೂಡ ಚಿಕ್ಕಣ್ಣ ಇದ್ದಿರ್ಬೋದು, ಪಾರ್ಟಿಗೆ ಮಾಡೋ ಸಂದರ್ಭ, ಆ ಪಾರ್ಟಿ ಮಾಡೋದು. ಹೌದು. ಅಲ್ಲಿಂದ ಆ ಫೋಟೋ ನೋಡಿದ ನಂತರ ಅಕ್ಕನಿಗೆ ಫೋನ್ ಹೋಗುತ್ತೆ, ಚಿನ್ನ ನಿನಗೊಂದು ಸರ್ಪ್ರೈಸ್ ಗಿಫ್ಟು, ಇದು ಸರ್ಪ್ರೈಸ್ ಗಿಫ್ಟು, ಫ್ರೈ ಮಾಡಿ ತಿನ್ನಿ. ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದೀರಲ್ಲ, ಫ್ರೈ ಮಾಡಿ ತಿನ್ನಿ ಎಲ್ಲ ಸೇರಿಕೊಂಡು. ಅದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಕೇಸ್, ಸ್ಯಾಂಡಲ್ವುಡ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದಂತಹ ಪ್ರಕರಣ. ಕೊನೆಗೂ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಕೆಲ ಸ್ಫೋಟಕ ಸತ್ಯಗಳು ರಿಪಬ್ಲಿಕಾಣಗೆ ಲಭ್ಯ ಆಗಿದೆ. ಇವತ್ತು ಚಾರ್ಜ್ ಶೀಟ್ನ ಪ್ರತಿ, ಅಂದ್ರೆ ಅದರಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಕೂಡ ಸಿಗೋ ಸಾಧ್ಯತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬರೋಬ್ಬರಿ 75 ದಿನಗಳಲ್ಲಿ ಪೊಲೀಸರು ಡಿ ಗ್ಯಾಂಗ್ನ ಕ್ರೈಮ್ ಶೀಟ್ ರೆಡಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ನೆತ್ತರು ಹರಿದ 75 ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ತಯಾರಿಸಿದ್ದಾರೆ. 24ನೇ ACMM ಕೋರ್ಟ್ಗೆ ತನಿಖಾಧಿಕಾರಿಗಳು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಹೈ ಪ್ರೊಫೈಲ್ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ. ರೇಣುಕಾ ಕೇಸ್ ಚಾರ್ಜ್ ಶೀಟ್ ಹೈಲೈಟ್ಸ್ ಏನು? ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ತನಿಖಾಧಿಕಾರಿಗಳು ಪಿನ್ ಟು ಪಿನ್ ಜಾಲಾಡಿದ್ದಾರೆ. ಯಾವುದೇ ಸಾಕ್ಷ್ಯವನ್ನು ಬಿಡದೆ ಕಲೆಕ್ಟ್ ಮಾಡಿದ್ದಾರೆ. ಡಿ ಗ್ಯಾಂಗ್ ರಕ್ಕಸರ ಬಟ್ಟೆಯಲ್ಲಿ ರಕ್ತದ ಕಲೆಯಿಂದ ಹಿಡಿದು ಸಿಸಿಟಿವಿ ದೃಶ್ಯಗಳನ್ನು ಸಂಗ್ರಹಿಸಿದ್ದಾರೆ. ಇಷ್ಟೇ ಯಾಕೆ, ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ನ ಹೈಲೈಟ್ಸ್ಗಳೇನು ಅಂತಾನೆ ತೋರಿಸ್ತೀವಿ ನೋಡಿ. ಈ ಚಾರ್ಜ್ ಶೀಟ್ ಹೈಲೈಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಬರೋಬ್ಬರಿ 3991 ಪುಟಗಳಿವೆ. ಪೊಲೀಸರು ಸಲ್ಲಿಸಿರೋ ಈ ಚಾರ್ಜ್ ಶೀಟ್ನಲ್ಲಿ A1 ಪವಿತ್ರ ಗೌಡ, A2 ದರ್ಶನ್. ಅಂದ ಹಾಗೆ ತನಿಖಾಧಿಕಾರಿಗಳು ಬರೋಬ್ಬರಿ 231 ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. 27 ಸಾಕ್ಷಿಗಳಿಂದ ಹೇಳಿಕೆಯನ್ನು ದಾಖಲಿಸಿದ್ದಾರೆ. 3 ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಪಡೆದಿದ್ದಾರೆ. 17 ಜನರಿಂದ 164 ಹೇಳಿಕೆ, 70 ಜನರಿಂದ 161 ಹೇಳಿಕೆ ಪಡೆದುಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ ಅನ್ನೋದು ದೃಢವಾಗಿದೆ. ಖುದ್ದು ರೇಣುಕಾಸ್ವಾಮಿ ಮನೆಯಲ್ಲಿ ಪೊಲೀಸರು ದರ್ಶನ್ ಫೋಟೋಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ತನಿಖೆಯನ್ನು ಬಹಳ ವಿಸ್ತೃತವಾಗಿ ಎಲ್ಲ ಆಯಾಮಗಳಿಂದ ಮಾಡಲಾಗಿದ್ದು, ಇದರಲ್ಲಿ ಪ್ರತ್ಯಕ್ಷ, ಸಾಂದರ್ಭಿಕ, ತಾಂತ್ರಿಕ ಮತ್ತು ವೈಜ್ಞಾನಿಕ ಹಾಗೂ ಇತರ ಸಾಕ್ಷಿಗಳನ್ನು ಅಳವಡಿಸಿಕೊಳ್ಳಲಾಗಿದ್ದು, ಒಟ್ಟು 7 ವಾಲ್ಯೂಮ್ಗಳುಳ್ಳಂತಹ 10 ಕಡತಗಳನ್ನು ಈ ಒಂದು ಅಂತಿಮ ವರದಿ ಹೊಂದಿದೆ. ಇದರಲ್ಲಿ ಸುಮಾರು 231 ಸಾಕ್ಷಿಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಈ ಒಂದು ಸುಮಾರು 3991 ಪುಟಗಳ ಬೃಹತ್ ಅಂತಿಮ ವರದಿ ಇದಾಗಿದೆ. ನೋಡಿದ್ರಲ್ವಾ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖಾಧಿಕಾರಿಗಳು ಡಿ ಗ್ಯಾಂಗ್ ಜನ್ಮವನ್ನ ಜಾಲಾಡಿದ್ದಾರೆ. ಯಾವುದೇ ಸಾಕ್ಷ್ಯವನ್ನು ಬಿಡದೆ ಕಲೆಕ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಡಿ ಗ್ಯಾಂಗ್ ತಪ್ಪಿಸಿಕೊಳ್ಳೋಕೆ ಚಾನ್ಸ್ ಇಲ್ಲ. ನಾಗರಾಜ್ ಜೊತೆ ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಇದೀಗ ಈ ಸಲ್ಲಿಕೆ ಆಯ್ತಲ್ಲ, ಈಗ ಸೆಪ್ಟೆಂಬರ್ 10ರ ನಂತರ ಇದು ಸಾರ್ವಜನಿಕ ಸಿಗುತ್ತೆ. ನಿಮಗೆ ಸಾರ್ವಜನಿಕ ದಾಖಲೆ ಆಗುತ್ತೆ, ಯಾರು ಬೇಕಿದ್ರು ನೋಡ್ಬೋದು, ಎಲ್ಲವನ್ನು ಮಾಡ್ಬೋದು. ಆಮೇಲೆ 90 ದಿನದಾಗ ಒಳಗಾಗಿ ಸಲ್ಲಿಸಬೇಕು ಅಂತ. ಯಾಕಂದರೆ ನೋಡಿ, ಸಿಸ್ಟಮ್ ಈ ಪ್ರಜಾಪ್ರಭುತ್ವದ ಸ್ಟೈಲ್ ಭಾಳ